ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ರಂಗೋಲಿ ಹಾಕಿದ್ದೆ ಅಂತ ತೋರಿಸ್ತೇನೆ ಬನ್ನಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಹಾಕಕ್ಕೆ ಬರಲ್ಲ, ಬಟ್ ಹಾಕಿದ್ದೀನಿ. ಪ್ಯಾರೆಟ್ಸ್ ಮತ್ತು ಮ್ಯಾಂಗೋಸ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕದಾದ ರಂಗೋಲಿನ ಹಾಕಿದೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇವು ಮಾಡಿದ್ವಿ. ಬೇವು ಎಲ್ಲ ತೊಗೊಂಡು ಟೆಂಪಲ್ಗೂ ಸಹ ಹೋಗಿ ಬಂದ್ವಿ. ಹಬ್ಬದ ದಿನ ನಾವು ಸ್ಪೆಷಲಿ ಹೋಳಿಗೆ ಮತ್ತು ಬೇವು ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ತುಂಬ ವೆರೈಟಿ ಇರುತ್ತೆ ಬೇವು ಮಾಡೋದ್ರಲ್ಲಿ. ನಾವು ಈ ಥರ ಮಾಡ್ತೀವಿ. ಬಟ್ ನಮ್ಮ ರಿಲೇಟಿವ್ಸ್ ಒಬ್ಬರು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಾಡಿದ್ರು. ಸೊ ಒಂದಿಷ್ಟು ಜನ ಫ್ರೂಟ್ಸ್ನ ಯೂಸ್ ಮಾಡ್ತಾರೆ, ಒಂದಿಷ್ಟು ಜನ ವಿತೌಟ್ ಫ್ರೂಟ್ಸ್ ಮಾಡ್ತಾರೆ. ನಮ್ಮ ಮನೇಲಿ ವಿತೌಟ್ ಫ್ರೂಟ್ಸೇ ಮಾಡಿದ್ವಿ ನಾವು. ತುಂಬ ಟೇಸ್ಟಿಯಾಗಿತ್ತು. ಹೋಳಿಗೆನ ಮಾಡೋಕ್ಕೆ ಇವಾಗ ಈ ಶೀಟ್ಸ್ನ ಯೂಸ್ ಮಾಡ್ತಾ ಇದ್ವಿ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ದೀವಿ ನಾವು. ಹಬ್ಬದ ದಿನ ತುಂಬ ಒಳ್ಳೆ ದಿವಸ ಅಂತ ಹೇಳಿಬಿಟ್ಟು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಬೇಕಿತ್ತು ಅಂಥೇಳಿ ಇವಾಗ ನಾವು ಗೋಲ್ಡ್ ಶಾಪಿಂಗಿಗೆ ಹೊರಟಿದ್ದೀವಿ. ಏನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತೀನಿ ನಿಮಗೆ ಹೋಗ್ತಾ ವ್ಲಾಗಲ್ಲಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಮತ್ತು ಇಲ್ಲಿ ನೀವು ನೋಡ್ತಿರೋ ಲೊಕೇಶನ್ನು ಯಾವುದಂತ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೂಡ ಕಮೆಂಟ್ ಮಾಡಿ. ಹೊರಗಡೆ ಯಾವಾಗಲೂ ಪಾಪು ಜೊತೆ ಶಾಪಿಂಗಿಗೆ ಬಂದರೆ ಏನು ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ ಅವನು. ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ಅವನಿಗೆ ಮನೇಲಿ ಬಿಟ್ಟು ನಾನು ಅಮ್ಮ ಅಕ್ಕ ಶಾಪಿಂಗಿಗೆ ಹೊರಗಡೆ ಬಂದಿರೋದು. ಅವ್ರ ಪಪ್ಪಗೆ ಹಾಲಿಡೇ ಇತ್ತು, ಸೊ ಆರಾಮಾಗಿ ಮನೇಲೇ ಆಟಾಡ್ಕೊಂಡಿರ್ತಾರೆ. ಹೊರಗಡೆ ತುಂಬ ಬಿಸಿಲಿರುತ್ತಲ್ಲ, ಸೊ ಹಾಗಾಗಿ ಬಿಟ್ಟು ಬಂದುಬಿಟ್ವಿ. ತುಂಬಾ ಟೆನ್ಷನ್ ಇತ್ತು ಹೇಗಿರ್ತಾನೋ ಇಲ್ಲೋ ಅಂಥೇಳಿ. ಸೊ ಆರಾಮಾಗಿದ್ದ, ಮಲ್ಕೊಂಡ್ಬಿಟ್ಟಿದ್ದ ನಾವು ಮನೆಗೆ ಹೋಗೋದ್ರಲ್ಲಿ. ಸೊ ಯುಗಾದಿ ಪಾಡ್ಯ ಅಂದರೆ ತುಂಬ ಒಳ್ಳೆ ದಿನ. ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು ಅಂತ ಹೇಳಿ ನಾವು ಇವತ್ತು ಹೊರಗಡೆ ಬಂದಿದ್ದೀವಿ. ಗೋಲ್ಡ್ ಚೈನ್ ಪರ್ಚೇಸ್ ಮಾಡಬೇಕಿತ್ತು, ಶಾರ್ಟ್ ಮಂಗಲ್ಸೂತ್ರ ತಗೋಬೇಕಾಗಿತ್ತು. ಸೊ ಹಾಗಾಗಿ ನಾವು ಬಂದಿರೋದು. ಸೊ ಪ್ಯಾಟ್ರನ್ಸು ಎಲ್ಲ ಹೇಗಿದೆ ಕಲೆಕ್ಷನು, ಯಾವುದೆಲ್ಲ ತುಂಬ ಲೈಫ್ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡ್ದೇನೆ ನೋಡಿ. ನಾವು ಶಾರ್ಟ್ ಮಂಗಲ್ಸೂತ್ರ ಬೇಕು ಅಂದಾಗ ಅವರಿರೋ ಎಲ್ಲ ಕಲೆಕ್ಷನ್ನು ತೋರಿಸ್ತಾ ಇದ್ರು. ಬಟ್ ನಮಗೆ ಆ ಥರ ಬೇಕಾಗಿರಲಿಲ್ಲ. ತುಂಬಾ ರಫ್ ಯೂಸ್ ಬರೋದು, ಡೈಲಿ ವೇರಿಗೆ ಬರೋದು ನಾರ್ಮಲ್ ಚೈನ್ ಬೇಕಾಗಿತ್ತು. ಅದಕ್ಕೆ ಮಂಗಲ್ಸೂತ್ರ ಮಾಡಿಕೊಂಡು ಯೂಸ್ ಮಾಡೋ ಥರ. ಬಟ್ ಇದೆಲ್ಲ ತುಂಬಾ ಡೆಲಿಕೇಟ್ ಆಗಿರೋ ಡಿಸೈನ್ಸ್ನ ತೋರಿಸ್ತಾ ಇದ್ರು. ಬಟ್ ಸೊ ಅದೆಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಫ್ಯಾನ್ಸಿ ವೇರ್ಗೆ ಯಾವಾಗಾದರೂ ವೇರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಪ್ಯಾಟ್ರನ್ಸ್ ಏನೋ ತುಂಬಾ ಯೂನೀಕ್ ಆಗಿ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಸೆಟ್ ಆಗೋ ಥರ ಇರಲಿಲ್ಲ ಅಷ್ಟೇ. ಗೋಲ್ಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಹೈಕ್ ಆಗೋಗಿದೆ. ಸೊ ಹೈಕ್ ಆಗಿರೋದು ಇವಾಗ ಸ್ಟಾಪ್ ಆಗುತ್ತೆ, ಇನ್ಮೇಲೆ ಹೈ ಆಗಲ್ಲ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಹೇಗೆ ಜಂಪ್ ಆಗುತ್ತೋ ಅಂತ ಹೇಳ್ಬಿಟ್ಟು. ಅದು ಟೈಮ್ನ ಕರೆಕ್ಟಾಗಿ ನೋಡಿ ಒಂದು ಸ್ವಲ್ಪ ಜಂಪ್ ಮಾಡ್ತಾರೆ ಅನಿಸುತ್ತೆ. ಬಸವ ಜಯಂತಿ ಇಲ್ಲ ಧನತ್ರಯೋದಶಿ ಇರುತ್ತಲ್ಲ ದೀಪಾವಳಿ ಟೈಮಲ್ಲಿ, ಆವಾಗ ಸ್ವಲ್ಪ ಪ್ರೈಸ್ ಹೈ ಆಗೋಗುತ್ತೆ. ಸೊ ಇಲ್ಲಿವಾಗ ನೀವು ನೋಡ್ತಿರೋ ಮಂಗಲ್ಸೂತ್ರ ಎಲ್ಲ 12 ಗ್ರಾಮ್ಸು, 10 ಗ್ರಾಮ್ಸು, 15 ಗ್ರಾಮ್ಸಲ್ಲಿ ತೋರಿಸ್ತಾ ಇದ್ರು. ಸೊ ನಾವು ಯಾವ್ದು ಪರ್ಚೇಸ್ ಮಾಡಿದ್ವಿ ಅಂಥೇಳಿ ಹೋಗ್ತಾ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಏನೆಲ್ಲ ಕಲೆಕ್ಷನ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಪ್ಯಾಟ್ರನ್ ನೋಡಿ ಎಷ್ಟು ಯುನೀಕ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನನ್ನ ಸಿಸ್ಟರ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದು. ಇಲ್ಲಿವಾಗ ನೀವು ನೋಡ್ತಿರೋದು ಟಾಪ್ ಟ್ರೆಂಡಿಂಗ್ ಆಗಿರೋ ಮಂಗಲ್ಸೂತ್ರ ಡಿಸೈನ್. ಅಂದರೆ ತುಂಬ ಗಟ್ಟಿಯಾಗಿದೆ, ತುಂಬ ಲೈಫ್ ಕೂಡ ಬರುತ್ತಂತೆ ಅದಕ್ಕೆ. ಬಟ್ ನಾವು ಅದನ್ನೆಲ್ಲ ತೆಗೆಸ್ಬಿಟ್ಟು ನಾರ್ಮಲ್ ಚೈನ್ಸ್ನ ನೋಡ್ತಾ ಇದ್ದೀವಿ ಇವಾಗ. ಮಂಗಲ್ಸೂತ್ರ ಅಲ್ಲದೆ ನಾರ್ಮಲ್ ಚೈನ್ಸ್ಗೆ ಮಂಗಲ್ಸೂತ್ರ ಆಗಿ ಪ್ಯಾಟ್ರನ್ ಯೂಸ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಗಟ್ಟಿಯಾಗಿ ಯೂಸ್ ಬರಲಿಕ್ಕೆ ಅಂತ ತೋರಿಸಿ ಅಂತ ಹೇಳಿದ್ವಿ. ಸೊ ಸೆಕೆಂಡ್ ಒನ್ ಹ್ಯಾಲೋ ಇದೆ, ಅಷ್ಟೊಂದು ಲೈಫ್ ಬರಲ್ಲ ಅಂತೆ. ಬಟ್ ಥರ್ಡ್ ಒನ್ ತುಂಬಾ ಲೈಫ್ ಬರುತ್ತೆ ಅಂತ ಹೇಳಿದ್ವಿ. ಯಾವೆಲ್ಲ ಚೈನ್ ಪ್ಯಾಟ್ರನ್ಸ್ ಇದೆ ನೀವು ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾವು ಯಾವ್ದು ತೊಗೊಂಡ್ವಿ ಅಂತ ಹೇಳ್ತೀನಿ.
ನೀವಿವಾಗ ನೋಡಿರೋದು 2 ಚೈನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ಸೊ ನಾನಿವಾಗ ತೋರಿಸ್ತಿರೋ ಈ ಬೀಡ್ಸು ಎಲ್ಲರೂ ನೋಡೇ ಇರ್ತೀರಾ. ಎಲ್ಲರೂ ಮಂಗಲಸೂತ್ರಲ್ಲಿ ಯೂಸ್ ಮಾಡ್ತಾರೆ. ಇದು ಟ್ರೆಂಡಿಂಗ್ ಡಿಸೈನ್, ಇದು ಇತ್ತೀಚೆಗೆ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಇದು ನಮ್ಮ ಟ್ರೆಡಿಷ್ನಲ್ ಮಂಗಲಸೂತ್ರ, ಇದನ್ನೇ ನಾವು ವೇರ್ ಮಾಡೋದು. ಈ ಚೈನ್ ಕೂಡ ಟ್ರೈ ಮಾಡಿದ್ವಿ, ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಮುಂಚೆ ಒಂದು ಟ್ರೈ ಮಾಡಿದ್ವಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನೇ ಫೈನಲೈಸ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಆ ಶಾರ್ಟ್ ಚೈನ್ಗೆ ಪೆಂಡೆಂಟ್ನ ನೋಡ್ತಾ ಇದ್ವಿ. ಸೊ ಹಾಗೆ ರೆಗ್ಯುಲರ್ ವೇರ್ ಮಾಡಲಿಕ್ಕಲ್ಲ. ಸೊ ಪೆಂಡೆಂಟ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ. ಸೊ ನಾವು ಎಲ್ಲಿ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ RK ಜ್ಯುವೆಲ್ಲರ್ ಪ್ಯಾಲೇಸ್ ಅಂತ ಹೇಳಿ ಮೇನ್ ರೋಡ್ ಹೊಸಪೇಟೆಯಲ್ಲಿದೆ. ಸೊ ಇಲ್ಲಿ ನಾವು ಶಾಪಿಂಗ್ ಮಾಡಿದ್ದು. ಸೊ ಇಲ್ಲಿ ಯಾಕೆ ಶಾಪ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವರು ಫಸ್ಟ್ ಪಾಯಿಂಟ್ 8% to 10% ಅಷ್ಟೇ ಚಾರ್ಜ್ ಮಾಡ್ತಾರೆ ವೇಸ್ಟೇಜಲ್ಲಿ. ಸೊ ಮೇಕಿಂಗ್ ಚಾರ್ಜಸ್ ಕೂಡ ಸ್ವಲ್ಪ ಕಡಿಮೆ ತೊಗೋತಾರೆ. ನನ್ನ ಬ್ಯಾಂಗಲ್ಸ್ ಕೂಡ ಇಲ್ಲೇ ಮಾಡಿಸ್ಕೊಂಡಿರೋದು. ತುಂಬ ಜೆನ್ಯೂನ್ ಪ್ರೈಸ್ನ ಕೊಡ್ತಾರೆ ಮಾರ್ಕೆಟಲ್ಲಿ ಎಲ್ಲೇ ಕಂಪೇರ್ ಮಾಡಿದ್ರು ಕೂಡ. ಸೊ ಹಾಗಾಗಿ ನಾವು ಪರ್ಸ್ನಲಿ ಇದೇ ಶಾಪ್ನ ಪ್ರಿಫರ್ ಮಾಡ್ತೀವಿ. ಆಲ್ಮೋಸ್ಟ್ ಲೈಕ್ ಹೋಲ್ಸೇಲ್ ಥರ ಡೀಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಬಿಡಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಪ್ಯಾಟ್ರನ್ ಇಷ್ಟ ಆಯಿತು, ಅವ್ರ ಹತ್ರ ಇರಲಿಲ್ಲ ಅಂತಂದ್ರೂ ಆರಾಮಾಗಿ ಮಾಡಿಸ್ಕೊಡ್ತಾರೆ. ಇವ್ರ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಡ್ರೆಸ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ. ಹೊಸಪೇಟೆಯಲ್ಲಿ ಯಾರಾದರೂ ಪರ್ಚೇಸ್ ಮಾಡಬೇಕು ಗೋಲ್ಡ್ ಅಂತ ಪ್ಲಾನಿಂಗ್ಸ್ ಇದ್ದರೆ ಖಂಡಿತ ಇವ್ರ ಶಾಪ್ಗೆ ವಿಸಿಟ್ ಮಾಡಿ ಒಂದ್ಸರಿ. ಜೊತೆಗೆ ಬೇರೆ ಶಾಪ್ಸ್ ಕೂಡ ವಿಸಿಟ್ ಮಾಡಿ, ಕಂಪೇರ್ ಮಾಡಿ, ಚೆಕ್ ಮಾಡಿ ಬೈ ಮಾಡಿ, ಆಯಿತಾ. ಇಲ್ಲಿ ಕೆಳಗಡೆ ಒಂದು ಸಣ್ಣ ಹ್ಯಾಂಗಿಂಗ್ ಬರುತ್ತೆ, ಅದನ್ನು ನಾನು ರಿಮೂವ್ ಮಾಡಿಸ್ಬಿಟ್ಟೆ. ಅದು ಎಲ್ಲಾದರೂ ಮಿಸ್ಸಿಂಗ್ ಆಗಿಬಿಟ್ರೆ ಸುಮ್ಮನೆ ಗೋಲ್ಡ್ ಲಾಸ್ ಆಗೋಗುತ್ತೆ. ಸೊ ಹಾಗಾಗಿ ಅದನ್ನು ಮೈನಸ್ ಮಾಡಿನೇ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆಸ್ಬಿಟ್ವಿ. ಸೊ ಆ ಚೈನ್ಗೆ ಈ ಪೆಂಡೆಂಟು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹೇಗಿದೆ, ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಯಾರಾದರೂ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಅದ್ರ ಮೇಲೆ ಮಾರ್ಕ್ ಇರುತ್ತೆ, 916 ಇಲ್ಲ 18 ಕ್ಯಾರೆಟು. ಸೊ ಅದೆಲ್ಲ ಮಾರ್ಕಿಂಗ್ಸ್ ಇರುತ್ತೆ, ಅದನ್ನು ನೀವು ಈ ಥರ ಚೆಕ್ ಮಾಡಿ ಬೈ ಮಾಡ್ಬೋದು. ಸೊ ಫೈನಲಿ ನಾವು ಚೈನು, ಪೆಂಡೆಂಟು ಎಲ್ಲ ಸೆಲೆಕ್ಟ್ ಮಾಡಿ ಅದನ್ನು ಕಸ್ಟಮೈಸೇಷನ್ಗೆ ಕಳಿಸ್ಕೊಟ್ವಿ. ಅದು ನಾರ್ಮಲ್ ಚೈನ್ ಆಗಿತ್ತು, ಬಟ್ ಅದಕ್ಕೆ ಪೆಂಡೆಂಟ್ ಅಟ್ಯಾಚ್ ಮಾಡಬೇಕಲ್ಲ. ಸೊ ಕಟ್ ಮಾಡಿ ಒಂದು ಸ್ವಲ್ಪ ಕಸ್ಟಮೈಸೇಷನ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಕಳಿಸ್ಕೊಟ್ರು. ವಿತಿನ್ 20-25 ಮಿನಿಟ್ಸಲ್ಲಿ ಮಾಡಿಸ್ಕೊಟ್ಬಿಟ್ರು. ಅದು ಕೂಡ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡಿ ನೀವೇ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚೈನ್ ಪರ್ಚೇಸ್ ಮಾಡಿರೋದು ನಮ್ಮ ಸಿಸ್ಟರ್ ರೆಗ್ಯುಲರ್ ವೇರ್ಗೆ ಅಂತ ಹೇಳಿಬಿಟ್ಟು. ಅವಳ ಹತ್ರ ಆಲ್ರೆಡಿ ಒಂದಿತ್ತು, ಬಟ್ ಅದು ಮತ್ತೆ ಕಟ್ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಬೇರೆದು ಪರ್ಚೇಸ್ ಮಾಡಿದ್ದು. ಸೊ ಅಷ್ಟು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಾವು ಮನೆಗೆ ಬಂದರೆ ಎಲ್ಲರೂ ಮಲ್ಕೊಂಡಿದ್ರು. ಸೊ ನಾವು ಮೂವರು ಹಬ್ಬದ ಊಟನ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.